ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತು ಫಸ್ಟ್ ಡ್ಯೂಟಿ ಇಲ್ಲೇ ಸಿಂಗನಾಯ್ಕನಹಳ್ಳಿ ಪಾರ್ಕಿನ್ ಹೋಟೆಲಿಂದ ಅವಲಹಳ್ಳಿ ಇತ್ತು. ಸೊ ಅದೇ ಕಸ್ಟಮರ್ ಬಂದ್ಬಿಟ್ಟು ನನಗೆ ವಾಪಸ್ ಡ್ರಾಪ್ ಮಾಡಿ ಅಂತ ಅಂದರು. ಓಕೆ, ಅದು ಊಬರಲ್ಲಿ ಏನು ತೋರಿಸ್ತಿದ್ಯಾ ನಿಮ್ಗೆ, ಅದು ಡಬಲ್ ಕೊಡಿ ಅಮೌಂಟು ಅಂತ ಅಂದೆ. ಸೊ ಡ್ರಾಪ್ ಆ್ಯಂಡ್ ಪಿಕಪ್ಗೆ ಎಷ್ಟು ತೋರಿಸ್ತಿದ್ಯೋ ಪಿಕಪ್ ಮತ್ತು ವಾಪಸ್ ರಿಟರ್ನ್ ಬಿಡೋಕ್ಕೂ ಅಷ್ಟೇ ಕೊಡಿ ಅಂತ ಅಂದೆ. ಒಪ್ಕೊಂಡ್ರು. ಸೊ ಇವಾಗ ಅವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಪಿಕಪ್ಗೆ ಹೋಗ್ತಾಯಿದ್ದೀನಿ. ಇಲ್ಲ ಅನಂತಪುರ ಗೇಟ್ ಹತ್ರ ಪಿಕಪ್ ಇರೋದು. 4.1 ಕಿಲೋಮೀಟ್ರ್ ಇದೆ. ಅದು ಇಲ್ಲ BSF ಕ್ಯಾಂಪಸ್ಸು ಇದ್ರ ಹತ್ರ ಹುಣಸಮಣ್ಣಳ್ಳಿಗೆ ಹೋಗೋ ರೋಡ್, ಏರ್ಪೋರ್ಟ್ ರೋಡಲ್ಲಿದೆ. ಸೊ ಅದನ್ನು ಡ್ರಾಪ್ ಮಾಡಿಬಿಟ್ಟು ಇವತ್ತು ಯಲಹಂಕದಲ್ಲಿ ಯಾಕೋ ಬೇಜಾನ್ ಡ್ಯೂಟಿ ಬೀಳ್ತೈತೆ, ಲೋಕಲ್ ಡ್ಯೂಟಿಗಳೇ. ನೋಡೋಣ, ಆದಷ್ಟು ಲೋಕಲ್ ಡ್ಯೂಟಿನೇ ಮಾಡೋಣ. ಇವತ್ತು ಇಲ್ಲೇ ಬೀಳ್ತಾಯಿತ್ತು ಅನ್ನೋ ಸಿಟಿಗೆ ಹೋಗೋದೇ ಬೇಡ. ಸುಮ್ಮನೆ ಇಲ್ಲಿಲ್ಲ ನಿಧಾನಕ್ಕೆ 10 ಕಿಲೋಮೀಟ್ರ್ ಒಳಗಡೆ ಡ್ಯೂಟಿಗಳೇ ಮಾಡ್ಕೊಂಡ್ರೆ. ಅವ್ರು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಂದು ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ವೀಡಿಯೋಗೆ, ಅರ್ನಿಂಗ್ಸ್ ಆಗ್ತಾಯಿಲ್ಲ, ಜಾಸ್ತಿ ರೇಟ್ ಕೊಡ್ತಾ ಇಲ್ಲ ಅಂತ ಅಂದಿದ್ದಕ್ಕೆ. ಸೊ ಅದಕ್ಕೆ ಬ್ರೋ ನಾನು 10 ಕಿಲೋಮೀಟರ್ಸ್ ಒಳಗಡೆ ಮಾತ್ರ ಡ್ಯೂಟಿ ಮಾಡೋದು, ಅದರಲ್ಲೇ ಆಗುತ್ತೆ ನನಗೆ ಅಂತ. ನೋಡೋಣ, ಇವತ್ತು ನನಗೂ ಏನಾದ್ರು ಹಂಗೆ ಆಗುತ್ತಾ, 10 ಕಿಲೋಮೀಟರ್ಸ್ ಒಳಗಡೆ ಮಾಡಿದ್ರೆ ನಾನು ಅಂದ್ಕೊಂಡಿದ್ದ ಅರ್ನಿಂಗ್ಸ್ ರೀಚ್ ಆಗುತ್ತಾ ನನಗೆ ಅಂತ ಚೆಕ್ ಮಾಡೋಣ. ಸೊ ಅವರು 10 ಕಿಲೋಮೀಟ್ರ್ ಒಳಗಡೆ ಮಾತ್ರ ಅಂತೆ ಮಾಡೋದು. ಟ್ರೈ ಮಾಡೋಣ. ನಾನು ಇವತ್ತು ಲೋಕಲ್ ಯಲಹಂಕ ಸುತ್ತಮುತ್ತನೇ ಮಾಡೋಣ. ಇವತ್ತು ನಾನು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಒಳಗಡೆ ಡ್ಯೂಟಿ ಮಾಡೋಣ. ನೋಡೋಣ ಆಗುತ್ತಾ ಅಂತ. ಅವ್ರು ಹೇಳ್ದಂಗೆ ಆಯಿತು ಅಂದರೆ ಬೆಸ್ಟ್ ಅಲ್ಲ ಗುರು. ಈ ಮಳೆಲಿ ಸುಮ್ಮನೆ ಸಿಟಿ ಒಳಗಡೆ ಹೋಗಿ ಆ ನೀರು ನಿಂತೋಗಿರುತ್ತೆ ರೋಡಲ್ಲಿ, ಆ ರೋಡಲ್ಲಿ ನೀರು ನಿಂತಿರೋ ರೋಡಲ್ಲೆಲ್ಲ ಗಾಡಿ ಓಡಿಸೋಕ್ಕಿಂತ ಇದು ಬೆಸ್ಟ್ ಅಲ್ವಾ ನಮಗೆ. ಇಲ್ಲೇ ಲೋಕಲಲ್ಲಿ ಆಗ್ತಾಯಿತ್ತು ಅಂದರೆ ಇನ್ನೂ ಒಳ್ಳೆಯದು. ಸೊ ಅದಕ್ಕೆ ಇವಾಗ ಟ್ರೈ ಮಾಡೋಣ. ಲೋಕಲಲ್ಲೇ ಬೀಳ್ತಾಯಿತ್ತು ಅಂದರೆ ಲೋಕಲಲ್ಲೇ ಮಾಡ್ತೀವಿ, ನೋ ಇಶ್ಯೂಸ್. ಸೊ ಫ್ರೆಂಡ್ಸ್, ಫಸ್ಟ್ ಡ್ಯೂಟಿ ಡ್ರಾಪ್ ಮಾಡಾದ್ಮೇಲೆ ಇನ್ನೊಂದು 2 ಮಾಡಿಕೊಂಡೆ. ಅನಂತಪುರ ಗೇಟಿಂದ ನಿಟ್ಟೆ ಮೀನಾಕ್ಷಿ ಕಾಲೇಜು ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಒಂದು, ಮತ್ತು ಆಮೇಲೆ ಸಿಂಗನಾಯ್ಕನಹಳ್ಳಿ ಪಿಕಪ್ 7 ಕಿಲೋಮೀಟ್ರ್ ಇತ್ತು, ಆದರೂ ಬಂದೆ. ಅಲ್ಲಿಂದ ಇಲ್ಲಿ ಅವಲಹಳ್ಳಿ ಪ್ರೆಸ್ಟೀಜ್ಗೆ. ಸೊ ಅದನ್ನ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಒಂದು ಏರ್ಪೋರ್ಟ್ ಡ್ರಾಪ್ ಸಿಕ್ಕಿದೆ, ಪಿಕ್ ಮಾಡಿದ್ದೀನಿ. ಹೋಗ್ತಾಯಿದ್ದೀನಿ ಇವಾಗ ಪಿಕ್ ಮಾಡೋಕ್ಕೆ ಕಸ್ಟಮರ್ನ. ಏರ್ಪೋರ್ಟ್ ಬಿಟ್ಕೊಂಡು ಏರ್ಪೋರ್ಟಲ್ಲಿ ಇವತ್ತು ಊಬರ್ ಬೇಡ, ಆ್ಯಕ್ಚುಲಿ ಸಿಕ್ಕಿರೋದು ಊಬರಲ್ಲೇ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಓಲಾ ಆನ್ ಮಾಡ್ಕೊಳೋಣ. ಊಬರಲ್ಲಿ ರೇಟ್ ಕೊಡೋಲ್ಲ ಹೋದರೆ, ಏರ್ಪೋರ್ಟ್ಗೆ ಹೋದರೆ. ಸೊ ಅದಕ್ಕೇ ಓಲಾ ಆನ್ ಮಾಡ್ಕೊತೀನಿ. ಓಲಾ ಆನ್ ಮಾಡ್ಕೊಂಡು ಅಲ್ಲಿಂದ ಓಲಾದಲ್ಲಿ ಬರೋಣ. ನೋಡೋಣ ಯಾವ ಸೈಡ್ ಬೀಳುತ್ತೆ. ಲೋಕಲ್ಲೇ ಮಾಡೋಣ ಅಂದ್ಕೊಂಡೆ, ಬಟ್ ಏರ್ಪೋರ್ಟ್ ಡ್ಯೂಟಿ ಅಲ್ಲ, ಹೋಗ್ಬಿಡೋಣ ಆ ಕಡೆಯಿಂದ ಯಾವ್ದಾರು ಸಿಕ್ಕರೆ ಅರ್ನಿಂಗ್ಸ್ ಆಗೋಗುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅದು ಲೋಕಲ್ ಸಿಕ್ತು ಅಂದರೆ ಖುಷಿನೇ. ನಮ್ಮ ಅಪಾರ್ಟ್ಮೆಂಟ್ಗೆ ಸಿಕ್ಬಿಡ್ಲಿ, ಅಲ್ಲಿಂದ ಯಾರು ಬೇಡ ಅಂತಾರೆ. ಸೊ ಖುಷಿನೇ. ಎತ್ಕೊಂಬಂದ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಏನಂತೀರಾ? ನೋಡೋಣ. ಇವತ್ತು ಹಣೆ ಬರ ಮಳೆ ಇದೆ ಇವತ್ತು. ಆ್ಯಕ್ಚುಲಿ ಡ್ಯೂಟಿಗಳು ತುಂಬ ಬೀಳ್ತಾ ಇದ್ದಾವೆ ಮಳೆ ಇರೋದ್ರಿಂದ. ಲೋಕಲ್ ಡ್ಯೂಟೀಸು ತುಂಬ ಬೀಳ್ತಾ ಇರೋದು. 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರು, 1.5 ಕಿಲೋಮೀಟ್ರಿಗೆಲ್ಲ 100 ಚಿಲ್ಲರೆ ಕೊಡ್ತಾ ಇದ್ದಾನೆ. 119 ರೂಪಾಯಿ ಕೊಟ್ಟ. ಇವಾಗ 1.5 ಕಿಲೋಮೀಟ್ರ್ ಡ್ರಾಪ್ ಇದ್ದಿದ್ದು, ಬಟ್ ಪಿಕಪ್ ಲಾಂಗ್ ಇತ್ತು. ಪಿಕಪ್ 7 ಕಿಲೋಮೀಟ್ರ್ ಇತ್ತು. ಸೊ ಇವಾಗ ಹೋಗ್ತಾಯಿದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಓಲಾ ಆನ್ ಮಾಡೋಣ. ನೋಡೋಣ ಎಲ್ಲೇ ಬೀಳುತ್ತೆ ಅಂತ. ಫ್ರೆಂಡ್ಸ್, ಏರ್ಪೋರ್ಟ್ ಡ್ರಾಪ್ ಮಾಡಿದೆ, ಊಬರ್ ಆಫ್ ಮಾಡಿಬಿಟ್ಟು ಓಲಾ ಆನ್ ಮಾಡಿದ್ದೀನಿ. ಸೊ ಬಂದಿದ್ದೀನಿ ಓಲಾ ಪಾಯಿಂಟ್ಗೆ. ನೋಡಿ ಗಾಡಿಗಳು ಜಾಸ್ತಿ ಇದ್ದಾವೆ. ಪ್ರೀಮಿಯಮಲ್ಲಿ ಸಾರಿ ಪ್ರೀಮಿಯರ್ ಬರಲ್ಲ, ಊಬರಲ್ಲಿ ಪ್ರೀಮಿಯರು. ಸೊ ಓಲಾ ಪ್ರೈಮ್ ಕೊಟ್ಟಿದ್ದಾನೆ. ಸೊ ಗಾಡಿಗಳಿದ್ದಾವೆ. ನೋಡೋಣ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿಬಿಟ್ಟು ಎಲ್ಲಕ್ಕೆ ಬೀಳುತ್ತೆ ನೋಡೋಣ. ಹತ್ರನೇ ಬೀಳಲಿ ಅಂತ ಇಲ್ಲಿ ರಾಯರಿದ್ದಾರೆ, ರಾಯರ ಹತ್ರ ಕೇಳ್ಕೊತೀನಿ ಹತ್ರನೇ ಬೀಳಲಿ, ಬೇಡ ಇವತ್ತು ಲಾಂಗು ಅಂತ. ಸೊ ನೋಡೋಣ, ಲೋಕಲಲ್ಲೇ ಬಿತ್ತು ಅಂದರೆ ತುಂಬ ಒಳ್ಳೆಯದು. ಇಲ್ಲಿಂದ ಬೇಕಾದ್ರೆ ಇಲ್ಲೇ ಒಂದು 5 ಕಿಲೋಮೀಟ್ರಲ್ಲೇ ಬಿದ್ದುಬಿಡಲಿ, ಏನೋ ತಲೆ ಕೆಡಿಸ್ಕೊಳಲ್ಲ, ಆರಾಮಾಗಿ ಹೋಗ್ಬಿಡ್ತೀನಿ. ಸೊ ನೋಡೋಣ ಇಲ್ಲೇ ಬೀಳುತ್ತೆ ಅಂತ. ಏರ್ಪೋರ್ಟಿಂದ ಓಲಾ ಮಾಡಿ ಅಂತೀರಾ. ಏರ್ಪೋರ್ಟಲ್ಲಿ ಓಲಾನೇ ಮಾಡ್ಕೊಂಬಂದಿದ್ದು ಇವತ್ತು. ಬೊಮ್ಮನಹಳ್ಳಿ ಸೇಮ್ ಲಾಸ್ಟ್ ಟೈಮ್ ಸರ್ಜಾಪುರ ಎಷ್ಟಿತ್ತು, 48 ಕಿಲೋಮೀಟ್ರು. ಇದು ಅಷ್ಟೇ ಇತ್ತು, 48 ಕಿಲೋಮೀಟ್ರು. ಎಷ್ಟು ಕೊಟ್ಟವನೇ ಗೊತ್ತಾ? ಊಬರ ಎಷ್ಟೋ ವಾಸಿ ನಿಜವಾಗ್ಲು. ನೋಡಿ 625 ರೂಪಾಯಿ ಕೊಟ್ಟವನೇ ಬೊಮ್ಮನಹಳ್ಳಿ. 2 ಅವರ್. ಸುಮ್ಮನೆ ವೇಸ್ಟ್ ಅನಿಸ್ಬಿಡುತ್ತೆ ಬರೋದು ನಿಜವಾಗ್ಲೂ. ನಾನು ಅಟ್ಲೀಸ್ಟು ಹೇಳ್ತಾ ಇದ್ರಲ್ಲ, ಓಲಾದಲ್ಲಿ ಚೆನ್ನಾಗಿ ಕೊಡ್ಬೋದು ಅಂದ್ಕೊಂಡೆ. ಏನಿಲ್ಲ, ಊಬರ್ಗಿಂತ ಕಮ್ಮಿ ಕೊಟ್ಟವನು. 625 ರೂಪಾಯಿ ಗುರು. ಬರ್ತಿದ್ಯಾ 48 ಕಿಲೋಮೀಟ್ರಿಗೆ. ಅದು ಪ್ರೈಮಲ್ಲಿ ಮಿನಿಲಲ್ಲ ನಾನು ಬಂದಿರೋದು, ಪ್ರೈಮ್ ಸೆಡನಲ್ಲಿ ಬಂದಿದ್ದೀನಿ. ಅಲ್ಲಿಂದ ನೋಡಿದ್ರೆ ಇಷ್ಟು ಕೊಟ್ಟವನೆ. ಏನು ಬರ್ತಿದೆ ಹೇಳಿ, ಇದೆಲ್ಲ ಯೂಸ್ಲೆಸ್. ಇದೆಲ್ಲ ಸುಮ್ಮನೆ ಮಾಡಬೇಕಷ್ಟೇ ನಾವು, ಏನೂ ವರ್ಕೌಟ್ ಆಗೋಲ್ಲ. ಏರ್ಪೋರ್ಟಿಂದ ಕೊಡೋದು ಮಾತ್ರ ನಿಜವಾಗ್ಲೂ ವರ್ಕೌಟ್ ಆಗೋಲ್ಲ. ಊಬರ್ ಕಂಫರ್ಟ್ ಅಂತ ಯಾವುದೋ ಇದೆ, ಊಬರಲ್ಲಿ ಅವ್ರಿಗೆ ಚೆನ್ನಾಗಿ ಕೊಡ್ತಾನಂತೆ. 25 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನಂತೆ ಅವ್ರಿಗೆ ಏರ್ಪೋರ್ಟಿಂದ ಬರೋದು. ಸೊ ಅದಕ್ಕಾದ್ರೂ ಅಟ್ಯಾಚ್ ಮಾಡಿಸ್ಬಿಡ್ಬೇಕು ಗಾಡಿನ, ಅದರಲ್ಲಾದ್ರೂ ಅಟ್ಲೀಸ್ಟ್ ಗಿಟ್ಟುತ್ತೆ.
ಗೊತ್ತಿಲ್ಲ ಬಂದಿದ್ದು. ಸೊ ಫ್ರೆಂಡ್ಸ್, ಬೊಮ್ಮನಹಳ್ಳಿ ಡ್ರಾಪ್ ಆದಮೇಲೆ ಅಲ್ಲಿಂದಾನೆ ಡೈರೆಕ್ಟಾಗಿ ಯಲಹಂಕ ಅಗ್ರಹಾರ ಬಡಾವಣೆಗೆ ಒಂದು ಸಿಕ್ತು. ಪಿಕ್ ಮಾಡಿಕೊಂಡು ಇವಾಗ ಜಸ್ಟು ಡ್ರಾಪ್ ಮಾಡಿಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕೂತಿದ್ದೀನಿ. ನೋಡೋಣ ನೆಕ್ಸ್ಟ್ ಮತ್ತೆ ಎಲ್ಲ ಬೀಳುತ್ತೆ ಅಂತ. ಇಲ್ಲೇ ಲೋಕಲ್ಲೇ ಮಾಡೋಣ. ಇನ್ನು ಟೈಮ್ ಇದೆ, ಇನ್ನು ಇವಾಗ 8:50. ಸೊ ಇನ್ನು ಟೈಮ್ ಇದೆ, ಮಾಡ್ಕೊಳೋಣ. ಎಷ್ಟಾಗುತ್ತೆ ನೋಡೋಣ. ಇವತ್ತು ಕಮ್ಮಿನೇ ಆಗೋದು. ಇವತ್ತು ನನ್ನ ಟಾರ್ಗೆಟ್ ರೀಚ್ ಆಗಲ್ಲ ಅನಿಸುತ್ತೆ. ಯಾಕಂದ್ರೆ ಅಲ್ಲಿಗೆ ಹೋಗಿ ಬರೋದೇನೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. 2 ಅವರ್ ಟೈಮ್, ಹೋಗೋಕ್ಕೆ 2 ಅವರ್ 4 ನಿಮಿಷ ಆಯಿತು, ಬರೋಷ್ಟೊಳಗಡೆ 2 ಅವರ್ 40 ನಿಮಿಷ ಆಗೋಯಿತು. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು. ಸೊ ನೋಡೋಣ ಇವಾಗ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಅಂತ. ಸೊ ಫ್ರೆಂಡ್ಸ್, ಯಲಹಂಕದಲ್ಲಿ ವೇಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲೇ ಮನೆ ಹತ್ರ ಮಾರ್ಸಂದ್ರಾಗೆ ಒಂದು ಡ್ರಾಪ್ ಸಿಕ್ತು. ಸೊ ಕರ್ಕೊಂಬಂದು ಬಿಟ್ಟೆ, ಮನೆಗೆ ಹೋಗ್ತಾಯಿದ್ದೀನಿ. 9:45 ಆಗಿದೆ ಟೈಮು. ನೋಡಿ, ಇವತ್ತು ಊಬರಲ್ಲಿ ಬಂದ್ಬಿಟ್ಟು 1540 ಆಗಿದೆ. ಬನ್ನಿ ಓಲಾದಲ್ಲಿ ತೋರಿಸ್ತೀನಿ. ಓಲಾದಲ್ಲಿ ಒಂದೇ ಡ್ಯೂಟಿ ಅದು ಏರ್ಪೋರ್ಟಿಂದ ಪಿಕ್ ಮಾಡಿದ್ದಷ್ಟೇ ಇವತ್ತು. ಓಲಾದಲ್ಲಿ ಬೇರೆ ಯಾವುದೂ ಮಾಡಿಲ್ಲ. ಓಲಾದಲ್ಲಿ ಬಂದು 625 ರೂಪಾಯಿ ಆಗಿದೆ ಓಲಾದಲ್ಲಿ. ಸೊ ಟೋಟಲ್ ಆಗಿ 1500 2200 ಅಂದ್ಕೊಳ್ಳಿ. ಇವತ್ತು ಒಂದು ಎಕ್ಸ್ಟ್ರಾ 100 ರೂಪಾಯಿ, 2300 ರೂಪಾಯಿ ಇವತ್ತು ಟೋಟಲ್ ಅರ್ನಿಂಗ್ಸ್ ಆಗಿರೋದು. 2300 ರೂಪಾಯಲ್ಲಿ 500 ರೂಪಾಯಿ CNG ಹೋಗಿದೆ. 500 ರೂಪಾಯಿ CNG ನೋಡಿ, ಇನ್ನು 2 ಪಾಯಿಂಟ್ ಇದೆ CNG. ಸೊ 500 ರೂಪಾಯಿ CNG ಹೋಗಿದೆ ಇವತ್ತಷ್ಟೇ. 2300ರಲ್ಲಿ 1800 ರೂಪಾಯಿ ಇವತ್ತು ಅರ್ನಿಂಗ್ಸ್. ಓಕೆ ಬಾಯ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.